ನಂದಗೋಕುಲ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಬಹಳ ಅದ್ದೂರಿಯಾಗಿ ಮೂಡಿ ಬರ್ತಾ ಇದೆ. ಅದರಲ್ಲೂ ಇತ್ತೀಚಿನ ಎಪಿಸೋಡ್ ಗಳಂತೂ ಸಿಕ್ಕಾಬಟ್ಟೆ ಜನರಿಗೆ ಲೈಕ್ ಆಗ್ತಾ ಇದೆ. ನಂದಕುಮಾರ್ ತನ್ನ 3 ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ಸಾಕಿದ್ದಾರೆ. ಪ್ರೀತಿ ಅನ್ನೋದಕ್ಕಿಂತ ಬಹಳ ಶಿಸ್ತಿನಿಂದ ಸಾಕಿದ್ದಾರೆ. ಯಾರು ಕೂಡ ತಮ್ಮ ಮನೆಯ ಮಕ್ಕಳ ಮೇಲೆ ಬೆರಳನ್ನ ಮಾಡಿ ತೋರಿಸಬಾರದು. ನಂದ ಏನೇ ಹೇಳ್ತಾರೆ ಮಕ್ಕಳು ಅದನ್ನೇ ಕೇಳಬೇಕು ಅನ್ನೋದು ನಂದನ ಆಸೆ ಆಗಿತ್ತು. ಅಂದ್ರೆ 3 ಜನ ಗಂಡ್ ಮಕ್ಕಳು ಯಾರನ್ನು ಕೂಡ ಲವ್ ಮಾಡಬಾರ್ದು, ನಾನು ತೋರಿಸಿದ ಹೆಣ್ಣುಗಳನ್ನೇ ಮದ್ವೆ ಆಗ್ಬೇಕು, ನಾನೇ ಸೊಸೆಯಂದಿರ್ನ ಆರಿಸಿ ತರಬೇಕು ಅನ್ನೋದು ನಂದನ ಆಸೆ ಆಗಿತ್ತು. ಇಡೀ ಊರಿಗೆ ಅದನ್ನೇ ಹೇಳ್ಕೊಂಡ್ ಬರ್ತಾ ಇದ್ರು. ಆದರೆ 2ನೇ ಮಗ ಕೇಶವ ತಾನು ಪ್ರೀತಿಸಿದ ಹುಡುಗಿಯನ್ನ ಮದ್ವೆ ಆಗಿ ಬಂದ. ಆಗ್ಲೂ ಕೂಡ ನಂದ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡಿದ್ದ. ಸೊಸೆ ಮೇಲೆ ಒಂದಿಷ್ಟು ಕಾಳಜಿಯನ್ನ ತೋರಿಸ್ತಾ ಇರಲಿಲ್ಲ. ಆದ್ರೆ ಬರ್ತಾ ಬರ್ತಾ ಮೀನಾ ಒಳ್ಳೆಯತನನ್ನ ಕಂಡು ನಂದಕುಮಾರ್ ಈಗ ಬೆಸ್ಟ್ ಸೊಸೆ ಅಂತ ಮೀನನ ಒಪ್ಪಿಕೊಂಡು ಆಗಿದೆ. ಅದರ ಜೊತೆಗೆ ವಲ್ಲಭ, ಚಿಕ್ಕ ಮಗ ವಲ್ಲಭ ಪ್ರೀತಿಸೇನ್ ಮದ್ವೆ ಆಗ್ಲಿಲ್ಲ, ಆದ್ರೆ ಪರಿಸ್ಥಿತಿಗೆ ಕಟ್ಟು ಬಿದ್ದು ಅಮೂಲ್ಯನ ಮದ್ವೆ ಆದ. ಅದು ನಂದಕುಮಾರ್ ಹೆಂಡತಿ ಗಿರಿಜಾ, ಅಂದ್ರೆ ವಲ್ಲಭನ ತಾಯಿಯ ಅಣ್ಣನ ಮಗಳನ್ನೇ ವಲ್ಲಭ ಮದ್ವೆ ಆಗಿರೋ ಅಂತದ್ದು. ಈ ಮದ್ವೆ ಕೂಡ ನಂದಕುಮಾರ್ಗೆ ಸ್ವಲ್ಪ ಕೂಡ ಇಷ್ಟ ಆಗಿರ್ಲಿಲ್ಲ. ಈಗ್ಲೂ ಕೂಡ ವಲ್ಲಭನ ಹಾಗೆ ಅಮೂಲ್ಯನ ಕ್ಷಮಿಸ್ತಾ ಇಲ್ಲ. ಇದರ ನಡುವೆ ದೊಡ್ಡ ಮಗನಿಗೆ ತಾನೇ ಮುಂದೆ ನಿಂತು ಮದ್ವೆ ಮಾಡಿದ್ದಾನೆ. ಅದು ಪ್ರಿಯಾ ಎಂಬ ಮುದ್ದಾದ ಸೊಸೆಯನ್ನ ಮನೆಗೆ ಕರ್ಕೊಂಡ್ ಬಂದಿದ್ದಾನೆ. ಎಲ್ಲದಕ್ಕೂ ಮೂಗ್ ತೂರಿಸುವಂತಹ ಪ್ರಿಯಾನ ಕಂಡ್ರೆ ವೀಕ್ಷಕರಿಗೆ ಇನ್ನಿಲ್ಲದ ಕೋಪ ಜಾಸ್ತಿನೇ ಇರುತ್ತೆ. ಎಲ್ಲದಕ್ಕೂ ತಲೆ ತೂರಿಸ್ತಾರೆ, ನಾನೇ ಎಲ್ಲಾ ಮಾಡ್ತೀನಿ ಅಂತಾರೆ. ಮೀನು ಕಂಡ್ರೆ ಅಮೂಲ್ಯನ ಕಂಡ್ರೆ ಆಗೋದೇ ಇಲ್ಲ ಈ ಪ್ರಿಯಾಗೆ. ಹೀಗಾಗಿ ಮನೆಯ ವಾತಾವರಣವನ್ನ ಪ್ರಿಯಾ ಸ್ವಲ್ಪ ಮಟ್ಟಿಗೆ ಹಾಳು ಮಾಡ್ತಾ ಇರೋದಂತೂ ಸತ್ಯ. ಹೀಗಾಗಿ ಪ್ರಿಯಾ ಕಂಡ್ರೆ ವೀಕ್ಷಕರಿಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಇದರ ನಡುವೆ ತುಂಬಾ ಕ್ಯೂಟ್ ಆಗಿ ಕಾಣಿಸುವಂತಹ ಜೋಡಿ ಅಂತ ಅಂದ್ರೆ, ವೀಕ್ಷಕರಿಗೆ ತುಂಬಾ ಇಷ್ಟವಾಗುವಂತಹ ಜೋಡಿ ಅಂದ್ರೆ ಒಂದು ಮೀನಾ ಮತ್ತೆ ಕೇಶವ, ಇನ್ನೊಂದು ವಲ್ಲಭ ಮತ್ತೆ ಅಮೂಲ್ಯ. ಅದರಲ್ಲೂ ವಲ್ಲಭ ಮತ್ತೆ ಅಮೂಲ್ಯ ಕಾಲೇಜ್ ನಲ್ಲೂ ಕೂಡ ಒಟ್ಟಿಗೆ ಓದ್ತಾ ಇದ್ದಾರೆ. ಹಂದಿ ನಾಯಿಗಳು ಕಿತ್ತಾಡ್ತವೆ ಅಂತಾರಲ್ಲ, ಆ ರೀತಿ ಯಾವಾಗ್ಲೂ ಕೂಡ ಜಗಳ ಆಡ್ತಾನೆ ಇರ್ತಾರೆ. ಕಾಲೇಜ್ ನಲ್ಲೂ ಕೂಡ ತುಂಬಾ ಜಗಳ ಆಡ್ತಾ ಇದ್ರು, ಮನೆಯಲ್ಲೂ ಕೂಡ ಇಬ್ರು ಜಗಳ ಆಡ್ತಾನೆ ಇರ್ತಾರೆ. ಇವಾಗ ಅಮೂಲ್ಯಗೆ ವಲ್ಲಭನ ಮೇಲೆ ಕೊಂಚ ಪ್ರೀತಿ ಕೂಡ ಆಗ್ತಾ ಇದೆ. ಹೀಗಾಗಿ ಸಾಫ್ಟ್ ಕಾರ್ನರ್ ನ ತೋರಿಸ್ತಾ ಇದ್ದಾರೆ ಅಮೂಲ್ಯ. ಆಗಾಗ ಇಬ್ರು ಮಧ್ಯೆ ಕೋಳಿ ಜಗಳ ಆಗುತ್ತೆ. ಸದ್ಯ ಟ್ಯೂಷನ್ ಕೂಡ ಅಮೂಲ್ಯ ಶುರು ಮಾಡಿದ್ದಾಳೆ. ಹೀಗಾಗಿ ವಲ್ಲಭನ್ಗೆ ರೇಗಿಸೋದಕ್ಕೆ ಒಂದು ಮ್ಯಾಟ್ರು ಕೂಡ ಸಿಕ್ಕಿದೆ. ಇಬ್ರು ಕೂಡ ಇವತ್ತಿನ ಎಪಿಸೋಡ್ ನೋಡ್ಬೇಕಾದ್ರೆ ರೇಗಿಸ್ಕೊಂಡು ಕುತ್ಕೊಂಡಿದ್ರು ವಲ್ಲಭ. ಅಮೂಲ್ಯಳನ್ನ ನೋಡಿ ಮಕ್ಳು ನಿಜ ಪಾಠ ಕಲಿತಾರ, ಹೇಗೆ ನಿಮ್ದು ನೇಮ್ ಬೋರ್ಡ್ ದೊಡ್ಡದಾಗ ಹಾಕ್ಸ್ಬಿಡೋದ ಹೇಗೆ ಅಂತೆಲ್ಲ ರೇಗಿಸ್ಕೊಂಡು ಕೂತಿರ್ಬೇಕಾದ್ರೆ ಅಮೂಲ್ಯನ ಡ್ರೆಸ್ ಮೇಲೆ ವೀಕ್ಷಕರಿಗೆ ಕಣ್ಣು ಹೋಗಿದೆ. ನಂದಗೋಕುಲ ಸೀರಿಯಲ್ ನೋಡ್ಬೇಕಾದ್ರೆ ಏನು ಅಮೂಲ್ಯ ಮದ್ವೆ ಆಗಿ ನಂದನ ಮನೆಗೆ ಬರ್ತಾಳೆ, ಆಗ್ಲಿಂದ ಕೂಡ ಅಮೂಲ್ಯ 2 ಕಲರ್ ಡ್ರೆಸ್ ಅನ್ನ ಹಾಕಿರೋದನ್ನ ಬಿಟ್ರೆ ಬೇರೆ ಹಾಕಿರೋದನ್ನೇ ವೀಕ್ಷಕರು ನೋಡಿಲ್ಲ. ಒಂದು ಬ್ಲೂ ಕಲರ್, ಇನ್ನೊಂದು ಮರೂನ್ ಕಲರ್ ಡ್ರೆಸ್, ಸೇಮ್ ಪ್ಯಾಟರ್ನ್ ಅಲ್ಲಿ ಹೊಲಿಸಿರುವಂತಹ ಡ್ರೆಸ್ ಅನ್ನೇ ಅಮೂಲ್ಯ ವೇರ್ ಮಾಡಿರೋ ಅಂತದ್ದು. ಹೀಗಾಗಿ ವೀಕ್ಷಕರಿಗೂ ಕೂಡ ಬೇಸರ ಆಗೋಗಿದೆ. ಅಮೂಲ್ಯಗೆ ಫಸ್ಟ್ ಡೈರೆಕ್ಟರ್ ಒಂದ್ 4-5 ಜೊತೆ ಡ್ರೆಸ್ ಕೊಡ್ಸಿ ಅಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಯಾವಾಗ ನೋಡಿದ್ರು ಒಂದು ಮರೂನ್ ಕಲರ್ ಹಾಕ್ತಾರೆ, ಇನ್ನೊಂದು ಬ್ಲೂ ಕಲರ್ ಡ್ರೆಸ್ ಹಾಕ್ತಾರೆ. 2 ಡ್ರೆಸ್ ಬಿಟ್ರೆ ಬೇರೆ ಹಾಕೋದೇ ಇಲ್ಲ. ದಯವಿಟ್ಟು ಅಮೂಲ್ಯಗೂ 1-2 ಡ್ರೆಸ್ ಗಳನ್ನ ಕೊಡ್ಸಿ ಅಂತ ಡೈರೆಕ್ಟರ್ ಹತ್ರ ವೀಕ್ಷಕರು ಕಮೆಂಟ್ ಮೂಲಕ ಮನವಿನ ಮಾಡಿದ್ದಾರೆ. ಸೊ ನೋಡೋಣ ಮುಂದಿನ ಎಪಿಸೋಡ್ ಗಳಲ್ಲಿ ಅಮೂಲ್ಯ ಯಾವ ಕಲರ್ ಬಟ್ಟೆ ಹಾಕಿ ವೀಕ್ಷಕರನ್ನ ಇಂಪ್ರೆಸ್ ಮಾಡ್ತಾರೆ ಅನ್ನೋದನ್ನ.